ನಮಸ್ಕಾರ ವೀಕ್ಷಕರೇ, ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ನೀವು ಇವಾಗಲೇ ಹೂಡಿಕೆ ಮಾಡಿದರೆ ಆಕೆ 21 ವರ್ಷವಾದಾಗ ನಿಮ್ಮ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಇರುತ್ತೆ. ಇದು ಯಾವುದೋ ಮ್ಯಾಜಿಕ್ ಟ್ರಿಕ್ ಅಲ್ಲ ವೀಕ್ಷಕರೇ, ಇದು ಸರ್ಕಾರದ ಅಧಿಕೃತ ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಕೇಂದ್ರ ಸರ್ಕಾರದ ಯೋಜನೆ, ಸ್ಪೆಷಲಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಆರಂಭಿಸಿರುವ ಯೋಜನೆ. ಈ ಯೋಜನೆಯಲ್ಲಿ ತಂದೆ ತಾಯಿ ತಮ್ಮ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಬಹುದು. ಈ ಯೋಜನೆಯ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಹೆಣ್ಣು ಮಗುವಿನ ವಯಸ್ಸು 10 ವರ್ಷ ಅಥವಾ 10 ವರ್ಷಕ್ಕಿಂತ ಕಡಿಮೆ ಇರಬೇಕು. ಮಿನಿಮಮ್ 250 ರೂಪಾಯಿ ವರ್ಷಕ್ಕೆ ಹೂಡಿಕೆ ಮಾಡಬೇಕು. ಮ್ಯಾಕ್ಸಿಮಮ್ ನೀವು 1,50,000ವರೆಗೂ ಹೂಡಿಕೆ ಮಾಡಬಹುದು. ಅಂದರೆ ವರ್ಷಕ್ಕೆ 1,50,000 ರೂಪಾಯಿ ಹೂಡಿಕೆ ಮಾಡಬಹುದು. ಮತ್ತು ಇದರ ಇತ್ತೀಚಿನ ಬಡ್ಡಿ ದರ 8.2%. ಇದು ಹಣ ಹೂಡಿಕೆಯ ಅವಧಿ 15 ವರ್ಷ. ಮೆಚುರಿಟಿ ಅವಧಿ ಮಗು 21 ವರ್ಷವಾದಾಗ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಂದು ಉದಾಹರಣೆ ಕೊಡ್ತೀನಿ. ಸಪೋಸ್ ನಿಮ್ಮ ಮಗುವಿನ ವಯಸ್ಸು 1 ವರ್ಷ. ನೀವು ಪ್ರತಿ ವರ್ಷಕ್ಕೆ 15 ವರ್ಷ ತನಕ 1,50,000 ರೂಪಾಯಿ ಹೂಡಿಕೆ ಮಾಡ್ತೀರಾ ಅಂದ್ಕೊಳ್ಳೋಣ. ಈಗ ನೀವು 15 ವರ್ಷ ಒಟ್ಟು ಹೂಡಿಕೆ ಮಾಡಿರುವ ಹಣ 22,50,000 ರೂಪಾಯಿಗಳು. ಈಗ ನಿಮ್ಮ ಮಗು 21 ವರ್ಷವಾದಾಗ ನೀವು ಹೂಡಿಕೆ ಮಾಡಿರುವ 22,50,000 ರೂಪಾಯಿಗಳಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಅಂತಂದರೆ 65ರಿಂದ 70 ಲಕ್ಷ. ಅಂದರೆ ನಿಮ್ಮ ಮೆಚುರಿಟಿ ಅಮೌಂಟ್ 65ರಿಂದ 70 ಲಕ್ಷ. ನೀವು ಹೂಡಿಕೆ ಮಾಡಿರೋದು 22,50,000 ರೂಪಾಯಿ. ಈ 22,50,000 ರೂಪಾಯಿಗೆ 40ರಿಂದ 50 ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ. ಯೋಚನೆ ಮಾಡಿ ವೀಕ್ಷಕರು. ಯಾಕೆ ಈ ಯೋಜನೆ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್, ಟ್ಯಾಕ್ಸ್ ಫ್ರೀ ಇದೆ. ಎರಡನೇದು, PPFಗಿಂತಲೂ ಬಡ್ಡಿ ಹೆಚ್ಚು. ಎಲ್ಲದಕ್ಕಿಂತ ಸೇಫ್ಟಿ. ಯಾಕಂದರೆ ಈ ಯೋಜನೆ ಗೌರ್ಮೆಂಟ್ ಬೆಂಬಲ ಕೊಡುತ್ತೆ. ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟ್, ಪೋಷಕರ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ನಿಮ್ಮ ಹೆಣ್ಣು ಮಗುವಿನ ಭವಿಷ್ಯಕ್ಕೆ ಈ ಯೋಜನೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.